ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಪರೀಕ್ಷೆಗೆ ಬಹಳ ಮುಖ್ಯವಾದ ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ: ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರು ತಮಗೆ ನೀಡಿದ್ದ ಯಾವ ಪದವಿಯನ್ನು ಅಸಹಕಾರ ಚಳವಳಿಯ ವೇಳೆಯಲ್ಲಿ ಹಿಂತಿರುಗಿಸಿದರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಹಿಂದ್ ಕೇಸರಿ, ಆಯ್ಕೆ ಬಿ ಕೈಸರ್-ಇ-ಹಿಂದ್, ಆಯ್ಕೆ ಸಿ ರಾಯ್ ಬಹದ್ದೂರ್, ಆಯ್ಕೆ ಡಿ ರೈಟ್ ಆನರೇಬಲ್. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಕೈಸರ್-ಇ-ಹಿಂದ್. ಇದು ಬ್ರಿಟಿಷರು ಮಹಾತ್ಮ ಗಾಂಧೀಜಿಯವರಿಗೆ ನೀಡಿದ ಪ್ರಮುಖ ಪ್ರಶಸ್ತಿ ಆಗಿತ್ತು ಸ್ನೇಹಿತರೆ. ಈ ಪ್ರಶಸ್ತಿಯನ್ನು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯಲ್ಲಿ ಹಿಂತಿರುಗಿಸಿದರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವೀಗ ಎರಡನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಇಸ್ರೋದ ಉಪಗ್ರಹಗಳ ಉಡಾವಣೆ ಸ್ಥಳವು ಎಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶ್, ಆಯ್ಕೆ ಬಿ ಸೋಲಾಪುರ್, ಮಹಾರಾಷ್ಟ್ರ, ಆಯ್ಕೆ ಸಿ ಸೇಲಂ, ತಮಿಳುನಾಡು, ಆಯ್ಕೆ ಡಿ ವಾರಂಗಲ್, ಆಂಧ್ರ ಪ್ರದೇಶ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಎ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶದಲ್ಲಿ ನಾವು ಇಸ್ರೋದ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆಯ ಕಡೆಗೆ. ಭಾರತದಲ್ಲಿ ವ್ಯಾಪಾರ ಮಾಡಲು ಪ್ರಥಮವಾಗಿ ಜಂಟಿಯಾಗಿ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದವರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಡಚ್ಚರು, ಆಯ್ಕೆ ಬಿ ಪೋರ್ಚುಗೀಸರು, ಆಯ್ಕೆ ಸಿ ಡ್ಯಾನಿಷ್ ಅಥವಾ ಡೆನ್ಮಾರ್ಕರು, ಆಯ್ಕೆ ಡಿ ಫ್ರೆಂಚರು. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಎ ಡಚ್ಚರು ಭಾರತದಲ್ಲಿ ಪ್ರಥಮ ವ್ಯಾಪಾರ ಕಂಪನಿಯನ್ನು ಪ್ರಾರಂಭಿಸಿದರು. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ: ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಹರ್ಪೆಟಾಲಜಿ, ಆಯ್ಕೆ ಬಿ ಆರ್ನಿಥಾಲಜಿ, ಆಯ್ಕೆ ಸಿ ಜಿಯಾಲಜಿ, ಆಯ್ಕೆ ಡಿ ಪ್ಯಾಲಿಯಂಟಾಲಜಿ. ಅಳಿದಿರುವ ಪ್ರಾಣಿಗಳ ಅಧ್ಯಯನ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಪ್ಯಾಲಿಯಂಟಾಲಜಿ, ಅಳಿದಿರುವ ಪ್ರಾಣಿಗಳ ಅಧ್ಯಯನ ಮಾಡುವ ಶಾಸ್ತ್ರ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ: ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ದ್ರವದ ಸಾಂದ್ರತೆ, ಆಯ್ಕೆ ಬಿ ಭೂಕಂಪಗಳ ತೀವ್ರತೆ, ಆಯ್ಕೆ ಸಿ ಗಾಳಿಯ ವೇಗ, ಆಯ್ಕೆ ಡಿ ವಾತಾವರಣದಲ್ಲಿ ಆರ್ದ್ರತೆಯನ್ನು ಅಳೆಯಲು. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ರಿಕ್ಟರ್ ಮಾಪಕವನ್ನು ಭೂಕಂಪಗಳ ತೀವ್ರತೆಯನ್ನು ಅಳೆಯಲು ಬಳಸುತ್ತಾರೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆಯ ಕಡೆಗೆ. ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ವೈದ್ಯ ನಿಪುಣರ ಸೈನಿಕರು ನೇಮಕ ಮಾಡಿದ್ದನು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಒಂದನೆಯ ಬುಕ್ಕ, ಆಯ್ಕೆ ಬಿ ಒಂದನೆಯ ದೇವರಾಯ, ಆಯ್ಕೆ ಸಿ ಕೃಷ್ಣದೇವರಾಯ, ಆಯ್ಕೆ ಡಿ ರಾಮರಾಯ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಬಿ ಒಂದನೇ ದೇವರಾಯನು ತನ್ನ ಸೈನ್ಯವನ್ನು ಪ್ರಾಬಲ್ಯ ಮಾಡಲು ಟರ್ಕಿಯ ಬಿಲ್ವೈದ್ಯ ನಿಪುಣರ ಸೈನ್ಯವನ್ನು ನೇಮಕ ಮಾಡಿದ್ದನು. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆಯ ಕಡೆಗೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಕಚೇರಿ ಎಲ್ಲಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ವಿಯೆನ್ನಾ, ಆಯ್ಕೆ ಬಿ ನ್ಯೂಯಾರ್ಕ್, ಆಯ್ಕೆ ಸಿ ಪ್ಯಾರಿಸ್, ಆಯ್ಕೆ ಡಿ ಜ್ಯೂರಿಕ್. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಬಿ ನ್ಯೂಯಾರ್ಕ್. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ: ಕೂಚಿಪುಡಿ ಮೂಲ ಹುಟ್ಟಿಕೊಂಡಿದ್ದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಆಂಧ್ರ ಪ್ರದೇಶ, ಆಯ್ಕೆ ಬಿ ಪಶ್ಚಿಮ ಬಂಗಾಳ, ಆಯ್ಕೆ ಸಿ ಕೇರಳ, ಆಯ್ಕೆ ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಎ ಆಂಧ್ರ ಪ್ರದೇಶದಲ್ಲಿ ಕೂಚಿಪುಡಿ ಹುಟ್ಟಿಕೊಂಡಿದೆ ಸ್ನೇಹಿತರೆ, ಮತ್ತು ಕೇರಳದಲ್ಲಿ ಕಥಕ್ಕಳಿ ಸ್ನೇಹಿತರೆ, ಕಥಕ್ಕಳಿ, ಮತ್ತು ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ಯಕ್ಷಗಾನ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲಾಲಾ ಲಜಪತ್ ರಾಯ್, ಆಯ್ಕೆ ಬಿ ಸುಭಾಷ್ ಚಂದ್ರ ಬೋಸ್, ಆಯ್ಕೆ ಸಿ ಬಾಲ ಗಂಗಾಧರ ತಿಲಕ್, ಆಯ್ಕೆ ಡಿ ಬಿಪಿನ್ ಚಂದ್ರಪಾಲ್. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ, ಆಯ್ಕೆ ಸಿ ಬಾಲ ಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಕೇಸರಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ: ಕೆಳಗಿನ ಯಾವ ಮೂರು ಸುತ್ತಿನ ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆಗೆ ಆಯ್ಕೆ ಬಿ
ಇವರು ಎರಡನೆಯ ಸುತ್ತಿನ ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 11ನೆಯ ಪ್ರಶ್ನೆ ಹೋಗುವ ಮುಂಚೆ ಸ್ನೇಹಿತರೆ ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ ಮತ್ತು ಇದು ನಿಮ್ಮ ಫ್ಯೂಚರ್ಗೆ ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆ ಆಗಿರಲಿ ಸ್ನೇಹಿತರೆ, ಇದು ಬಹಳ ನಿಮಗೆ ಹೆಲ್ಪ್ಫುಲ್ ಮಾಡುವ ಚಾನಲ್ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಸತಿ ಸಹಗಮನ ನಿರ್ಮೂಲನೆ ಕಾನೂನು ಜಾರಿಗೆ ತಂದವರು. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲಾರ್ಡ್ ಡಲ್ಹೌಸಿ, ಆಯ್ಕೆ ಬಿ ಲಾರ್ಡ್ ವಿಲಿಯಂ ಬೆಂಟಿಂಗ್, ಆಯ್ಕೆ ಸಿ ಲಾರ್ಡ್ ರಿಪ್ಪನ್, ಆಯ್ಕೆ ಡಿ ಲಾರ್ಡ್ ವೆಲ್ಲಿಸ್. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅವರು ಸತಿ ಸಹಗಮನ ನಿರ್ಮೂಲನೆ ಕಾನೂನು ಜಾರಿಗೆ ತಂದವರು. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. ಇಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ ನೀಡಲಾಗಿದೆ ಸ್ನೇಹಿತರೆ, ಇದಕ್ಕೆ ಸರಿಯಾಗಿ ನೋಡಿಕೊಳ್ಳಿ. 5 ಮತ್ತು 7ರ ನಡುವೆ 2ರ ಡಿಫ್ರೆನ್ಸ್ ಇದೆ ಸ್ನೇಹಿತರೆ, ಮತ್ತು 7, 11ರ ನಡುವೆ 4ರ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಇದು ಹೇಗೆ ಅಂದರೆ ಸ್ನೇಹಿತರೆ 2 ಇಂಟು 2 ಸ್ನೇಹಿತರೆ 4. ಇದಕ್ಕೆ 5 + 4 ಮಾಡಿದರೆ ಸ್ನೇಹಿತರೆ 11 ಮತ್ತು 7. ಈಗ 2 ಇಂಟು 2 4 ಸ್ನೇಹಿತರೆ. ಈಗ ಮುಂದಿನ ಸಂಖ್ಯೆ 4 ಮತ್ತು 2, ಇದಕ್ಕೆ 8 ಸ್ನೇಹಿತರೆ. 8 ಮತ್ತು 11 ಸ್ನೇಹಿತರೆ ಇದು 19 ಆಗುತ್ತೆ ಸ್ನೇಹಿತರೆ. ಇದಕ್ಕೆ 3ನೇ ಆಯ್ಕೆ ನಮಗೆ ಸಿಕ್ಕಿಬಿಟ್ಟಿದೆ ಸ್ನೇಹಿತರೆ 19. ಮತ್ತು ಮುಂದಿನ ನೋಡೋಣ ಸ್ನೇಹಿತರೆ 8 ಮತ್ತು 2 ಇದು 16 ಆಗುತ್ತೆ ಸ್ನೇಹಿತರೆ. 16, 19 ಮತ್ತು 16 ಸ್ನೇಹಿತರೆ 35 ಸ್ನೇಹಿತರೆ. ನೋಡಿಕೊಳ್ಳಿ ಸ್ನೇಹಿತರೆ, ಇದು ಬಹಳ ಸಿಂಪಲ್ ಆಗಿದೆ. ಇದಕ್ಕೆ ಸರಿಯಾದ ಆಯ್ಕೆ ಸ್ನೇಹಿತರೆ ಆಯ್ಕೆ ಬಿ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ 19. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. 1 ರಿಂದ 100ರವರೆಗಿನ ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು? ಇದು ಟೋಟಲ್ ಕೌಂಟ್ ಮಾಡಿ ನೋಡಿಕೊಳ್ಳಿ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಯ್ಕೆ ಸಿ 5050. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. ಮಾನವೀಯ ಪರಿಹಾರ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಲು 1856ರಲ್ಲಿ ರಾಮಕೃಷ್ಣ ಮಿಷನ್ ಯಾರು ಸ್ಥಾಪಿಸಿದರು? ಇದು ರಾಮಕೃಷ್ಣ ಅವರ ಶಿಷ್ಯವನ್ನು ಸ್ಥಾಪಿಸಿದ ಮಿಷನ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸ್ವಾಮಿ ದಯಾನಂದ ಸರಸ್ವತಿ, ಆಯ್ಕೆ ಬಿ ಸ್ವಾಮಿ ವಿವೇಕಾನಂದರು, ಆಯ್ಕೆ ಸಿ ರಾಮಕೃಷ್ಣ ಪರಮಹಂಸ, ಆಯ್ಕೆ ಡಿ ಬ್ಯಾನೆಟ್ಸ್ ಮತ್ತು ಒಕ್ಕೋಟ. ಇವರು ಸ್ವಾಮಿ ವಿವೇಕಾನಂದರ ಗುರುವಾಗಿದ್ದರು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಅವರ ಶಿಷ್ಯ ಆಗಿದ್ದರು. ಇವರು 1896ರಲ್ಲಿ ಸ್ನೇಹಿತರೆ ಈ ಮಿಷನ್ ಅನ್ನು ಸ್ಥಾಪಿಸಿದರು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಸ್ವಾಮಿ ವಿವೇಕಾನಂದರು. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನ ಯಾವ ಯುದ್ಧವು ಕೊನೆಯಲ್ಲಿ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಆಕ್ಟೋ-ಪರ್ಷಿಯನ್ ಯುದ್ಧ, ಆಯ್ಕೆ ಬಿ ಎರಡನೇ ಮಹಾಯುದ್ಧ, ಆಯ್ಕೆ ಸಿ ಮೊದಲನೆಯ ಮಹಾಯುದ್ಧ, ಆಯ್ಕೆ ಡಿ ರಷ್ಯಾ-ಜಪಾನ್ ಯುದ್ಧ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮೊದಲನೇ ಮಹಾಯುದ್ಧ. ಇದು ಬಿ, ಇದು ಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಮೊದಲನೇ ಮಹಾಯುದ್ಧ. ಬನ್ನಿ ಸ್ನೇಹಿತರೆ 16ನೆಯ ಪ್ರಶ್ನೆ ಕಡೆಗೆ. 16ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರೀಕ್ಷಿಸಿ. ಆಯ್ಕೆ ರಾಜ, ಇಲ್ಲಿ ನೋಡಿ ಸ್ನೇಹಿತರೆ ರಾಜ, ರಾಣಿ ಮತ್ತು ರತ್ನ ಮತ್ತು ರೀಟಾ ಸ್ನೇಹಿತರೆ, ಇವರು 4 ಜನರು. ರಾಜನು ರಾಣಿಗಿಂತ ಹೆಚ್ಚು ಸ್ನೇಹಿತರೆ, ರಾಜನು ರಾಣಿಗಿಂತ ಹೆಚ್ಚು ಮತ್ತು ರಾಣಿ ರತ್ನಗಿಂತ ಕಡಿಮೆ ಸ್ನೇಹಿತರೆ, ರಾಣಿ ರತ್ನಗಿಂತ ಕಡಿಮೆ. ಮತ್ತು ರೀಟಾ ಸ್ನೇಹಿತರೆ ಇವನು ರಾಜಗಿಂತ ಹೆಚ್ಚು ಮತ್ತು ರತ್ನಗಿಂತ ಕಡಿಮೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ರತ್ನ ಬರುತ್ತೆ. ಬನ್ನಿ ಸ್ನೇಹಿತರೆ 17ನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದಲ್ಲಿನ ಒಟ್ಟು ಪೊಲೀಸ್ ಜಿಲ್ಲೆಗಳ ಸಂಖ್ಯೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? 31. 31 ಜಿಲ್ಲೆಗಳಿಗೆ ಒಟ್ಟು ಸ್ನೇಹಿತರೆ 31 ಪೊಲೀಸ್ ಜಿಲ್ಲೆಗಳ ಸಂಖ್ಯೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 31 ಆಯ್ಕೆ ಸಿ ಸ್ನೇಹಿತರೆ 31. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. ಬೀಸಾಡಬಹುದಾದ ಪ್ಲಾಸ್ಟಿಕ್ ಫಲಕಗಳನ್ನು ಬಳಸಬಾರದು ಏಕೆಂದರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ
ಅವು ಜೈವಿಕ ವಿಘಟನೆವಲ್ಲದ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆ ಕಡೆಗೆ. UV ಕಿರಣಗಳಿಗೆ ಮನುಷ್ಯರು ಅತಿಯಾಗಿ ಒಡ್ಡಿಕೊಳ್ಳುವ ಪರಿಣಾಮ. UV ಕಿರಣದಿಂದ ಸ್ನೇಹಿತರೆ ನಮಗೆ 2 ರೋಗಗಳು ಆಗಬಹುದು. ಇದು ಒಂದು ರೋಗ ನಿರೋಧಕ ವ್ಯವಸ್ಥೆ ಹಾನಿಕಾರಕ ಮಾಡುತ್ತದೆ, ಮತ್ತೊಂದು ಚರ್ಮದ ಕ್ಯಾನ್ಸರ್ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆಯ್ಕೆ ಸ್ನೇಹಿತರೆ ಆಯ್ಕೆ ಸಿ. ಬನ್ನಿ ಸ್ನೇಹಿತರೆ ಕೊನೆಯ ಟಾಪ್ 20 ಪ್ರಶ್ನೋತ್ತರ ಸರಣಿಯ ಕೊನೆಯ ಪ್ರಶ್ನೆ 20ನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯಪಾಲರ ಹೆಸರು. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ ಆಯ್ಕೆ ಎ ತಾವರ್ಚಂದ್ ಗೆಹ್ಲೋಟ್, ಆಯ್ಕೆ ಬಿ ಹರ್ಷದ್ ಪಂತರ್, ಆಯ್ಕೆ ಸಿ ಲೆಫ್ಟಿನೆಂಟ್ ಜನರಲ್ ಶಿಶಂಬರಾಲ್, ಆಯ್ಕೆ ಡಿ ಭಗವಂತ ಸಿಂಗ್ ಕುಶಾರಿ. 20ನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಆದಷ್ಟು ಬೇಗ ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.